ಒಂದು ಕಡೆಯಲ್ಲಿತ್ತು ದಟ್ಟವಾದ, ಸುಂದರ ಹಸಿರು ಕಾಡು. ಎಲ್ಲಿ ನೋಡಿದರೂ ಹಸಿರು ಮರಗಳು, ಸುಗಂಧ ಹೂವುಗಳು, ಶಾಂತಗಾಳಿ ಆ ಕಾಡನ್ನು ಸ್ವರ್ಗದಂತೆ ಮಾಡುತ್ತಿದ್ದವು. ಆ ಕಾಡಿನಲ್ಲಿ ನೂರಾರು ಪ್ರಾಣಿಗಳ ಮನೆ ಇದ್ದಿತು. ಅಲ್ಲಿ ಚಿಂಕು ಹೆಸರಿನ ತೋಳ, ಮಯೂರ, ನವಿಲು ತನ್ನ ನಿಲುಪಚ್ಚ ಹಕ್ಕಿಗಳನ್ನು ಆಡುವಂತೆ ಕವಿಯುತ್ತಿದ್ದ, ಚಿಂಪಾಂಜಿ ಚಿನ್ನಿ ಮರದ ಮೇಲಿಂದ ಕೆಳಗೆ ಜಿಗಿಯುತ್ತಾ ತನ್ನ ಗೆಳೆಯರ ಜೊತೆ ಆಟವಾಡುತ್ತಿದ್ದ, ಗುಗುಳಿ ಪಾರಿವಾಳ ನಡುಕಾಡಿನಲ್ಲಿ ಹಾಡು ಹಾಡುತ್ತಿದ್ದಳು. ಅಲ್ಲದೆ ಹರಿಣ, ಸಂಬಾರ, ಕಂದಾರಿ, ಕೋಟಿ, ಮಂದಿಲ್ಲ, ಕೋಳಿಗಳು, ತಿತ್ತಿಹಕ್ಕಿಗಳು ಆ ಸಂತೋಷದಿಂದ ಬದುಕುತ್ತಿದ್ದವು. ಪ್ರತಿ ಬೆಳಗ್ಗೆ ಮಯೂರ ತನ್ನ ರಂಗುಬೆರಗಿನ ನೃತ್ಯ ತೋರಿಸುತ್ತಿದ್ದ, ಚಿಂಪಾಂಜಿ ಚಿನ್ನಿ ಹತ್ತಿ ಹಿಗ್ಗಿ ಹಿಗ್ಗಿ ಕೂಗುತ್ತಿದ್ದ, ಪಾರಿವಾಳದ ಕೂಗು, ಹಕ್ಕಿಗಳ ಪರ್ಪರೆ, ಗಾಳಿಯಲ್ಲಿ ಹಬ್ಬುವ ಹೂವಿನ ವಾಸನೆ ಎಲ್ಲ ಸೇರಿ ಕಾಡನ್ನು ಸಂಗೀತಮಯವಾಗಿಸುತ್ತಿದ್ದವು. ಆದರೆ ಒಂದು ದಿನ ಕಾಡಿಗೆ ಜೆಸಿಬಿ ಯಂತ್ರಗಳ ಗರ್ಜನೆ ಕೇಳಿಸಿತು. ಮಾನವರು ಕಾಡಿನೊಳಗೆ ನುಗ್ಗಿದರು. ದೊಡ್ಡ ದೊಡ್ಡ ಮರಗಳನ್ನು ನೆಲಕ್ಕುರುಳಿಸಿದರು. ಹೊತ್ತು ಹೊತ್ತು ಬೆಳ್ಳಿಯ ಧೂಳು ಆಕಾಶಕ್ಕೆ ಹಾರಿದಂತಾಯಿತು. ಚಿಂಕು ತೋಳ ಭಯದಿಂದ ಅಲುಕಿದ. ಮಯೂರ ತನ್ನ ನಿಲುಪಚ್ಚ ಹಕ್ಕಿಗಳನ್ನು ವ್ಯಾಪಕವಾಗಿ ಹರಡಿದರೂ ಉಳಿದುಕೊಳ್ಳಲು ಮರವೇ ಇರಲಿಲ್ಲ. ಚಿಂಪಾಂಜಿ ಚಿನ್ನಿ ಮರದ ಮೇಲಿಂದ ಕೆಳಕ್ಕೆ ನೋಡುತ್ತಾ ಆತನ ಕಣ್ಣು ಕಣ್ಣೀರಿಂದ ತುಂಬಿತು. ಗುಗುಳಿ ಪಾರಿವಾಳ ಹಾರಲು ಯತ್ನಿಸಿದರೂ ತನ್ನ ಗೂಡು ಕಟ್ಟಿದ ಮರ ನೆಲಕ್ಕುರುಳಿತು. ಹರಿಣ ಓಡೋ ಆಸೆ ಇಟ್ಟುಕೊಂಡರೂ ಎಲ್ಲೆಡೆ ಯಂತ್ರಗಳ ಹಿನ್ನಡಿಗೆ ಬಿದ್ದು ಹೋದವು. ಕೋಟಿ ತನ್ನ ಪಿಳ್ಳೆಗಳ ಜೊತೆ ಓಡಿದರೂ ಕಾಡಿನೊಳಗೆ ಆಶ್ರಯವಿರಲಿಲ್ಲ. ಕಾಡಿನಲ್ಲಿ ಇದ್ದ ಎಲ್ಲ ಪ್ರಾಣಿಗಳು ಒಂದೇ ಮಾತು ಕೇಳುತ್ತಿದ್ದವು: ನಮ್ಮ ಮನೆ ಉಳಿಯುವುದೆಯಾ? ಮನೆಯ ಕಳೆದುಕೊಂಡ ನೋವಿನಲ್ಲಿ ಮಯೂರ ತನ್ನ ರಂಗುಬೆರಗಿನ ಹಕ್ಕಿಗಳನ್ನು ಕುಗ್ಗಿಸಿಕೊಂಡು ನಿಂತ. ಚಿಂಪಾಂಜಿ ಚಿನ್ನಿ ತನ್ನ ಮುಖ ಮುಚ್ಚಿಕೊಂಡು ಅಳಲು ಆರಂಭಿಸಿದ. ಪಾರಿವಾಳಗಳು ನೆಲದ ಮೇಲೆ ಕುಳಿತು ಕಣ್ಣೀರಿಡುತ್ತಾ ನಿಂತವು. ಕಾಡಿನ ಸೌಂದರ್ಯ ಬೂದಿಯಲ್ಲಿ